ದುರ್ಗಾ ಲೀಲಾ, ಇಂಥ ಚಳಿಲಿ ಮನೆಗೆ ಹೋಗೋದು ಬಿಟ್ಟು ಇಲ್ಲಾಕೆ ನಿಂತಿದ್ಯಾ? ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಪ್ರಾಣನೇ ಹೋಗ್ಲಿ ಪರವಾಗಿಲ್ಲ. ಏನಾಗಿದೆ ನಿಂಗೆ? ಮೊದಲು ರಗೋದ್ಕೋ. ಇಲ್ಲ, ನನಗೆ ಬೇಡ. ಮಾತಾಡ್ಬೇಡ, ಸುಮ್ಮನೆ ಹೊತ್ಕೋ. ಲೀಲಾ, ನಿನ್ನ ಹತ್ರ ಮುಖ್ಯವಾಗಿ ಮಾತಾಡಬೇಕು. ಅದೇನಂದ್ರೆ, ಮೊದಲು ಒಳಗಡೆ ಬಾ, ಆಮೇಲೆ ಮಾತಾಡೋಣ. 2 ನಿಮಿಷನೂ ಆಗಲ್ಲ, ಬೇಗ ಹೇಳ್ಬಿಡ್ತೀನಿ. ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ ಅಂತ ಅರ್ಥ. ಒಳಗ್ ಬಾ. ಇದೇ ಜಾಗದಲ್ಲಿ ಲೀಲಾ ಏನಾದ್ರೂ ಇದ್ದಿದ್ರೆ, ಅವಳು ಊಟ ತಂದ್ಕೊಟ್ಟಿದ್ರೆ ಒಂದೇ ಒಂದು ಮಾತು ಬೇಡ ಅಂದ್ರೆ ಊಟ ಮಾಡ್ತಿದ್ದೆ. ಹೌದು ತಾನೆ? ಅಭಿ, ಯಾಕೆ ನಿದ್ದೆ ಬರಲಿಲ್ವಾ? ಟ್ರೈ ಮಾಡಿದೆ, ಯಾಕೋ ಬರ್ತಾ ಇಲ್ಲ. ಏನಾಯ್ತವಿ? ಏನಾದ್ರೂ ಯೋಚನೆನಾ? ಅದೇನು ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ಅದನ್ನು ನಿನ್ನಿಂದ ಆಗಲ್ಲ ಬಿಡು ಅಂದ್ರ. ಅಭಿ, ನಿನ್ನನ್ನೇ ಫೂಲ್ ಮಾಡಿ ಇಡೀ ಮನೆ ಜನಕ್ಕೆ ನಾನೇ ಅಂತರ ಅಂತ ಬಂದು ನಿಂತಿರೋಳು ನಾನು. ನನ್ನಿಂದನೇ ಆಗಲ್ಲ ಅಂತಿದ್ಯಲ್ಲ, ಏನು ಯೋಚನೆ ಮಾಡ್ತಿದ್ಯಾ ಅಭಿ? ಅಂಥದ್ದೇನಿದೆ? ಲೀಲಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳ ಬಗ್ಗೆ ಯೋಚನೆ ಮಾಡುವಂಥದ್ದೇನಿದೆ? ಅದರಲ್ಲೂ ನೀನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಬೇಕು? ಅವಳು ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳಿಗೇನಾದ್ರು ಬೇಜಾರಾಗಿತ್ತಾ ಅಥವಾ ಯಾರಿಂದಾದ್ರೂ ಹರ್ಟ್ ಆಯ್ತಾ ಏನೂ ಗೊತ್ತಾಗ್ತಾ ಇಲ್ಲ. ಈಗ ಯೋಚನೆ ಮಾಡುವಂಥದ್ದು ಏನಿದೆ ಅಭಿ? ಅವಳು ಇಲ್ಲಿರೋ ಅಷ್ಟು ದಿನ ಇಲ್ಲಿದ್ಲು, ಈಗ ಅವಳಿಗೆ ಬೇಜಾರಾಗಿದೆ, ಹೋಗಿದ್ದಾಳೆ. ಅವಳಿಗೂ ಅವಳದೇ ಆದಂಥ ಲೈಫ್ ಇದೆ ಅಲ್ವಾ? ಲೀಲಾ ಎಲ್ಲ ಥರ ಅಲ್ಲ ಅಂದ್ರ. ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಸುಮ್ಮನೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಮೂರವರು ಅವಳು ಕೊಡೋ ಅಂತ ಮನಸ್ಸಿರೋ ಹುಡುಗಿ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂದರೆ ತಾನು ತ್ಯಾಗ ಮಾಡುವಂಥ ಹುಡುಗಿ. ಅಂಥವಳು ಈ ಥರ ನಿರ್ಧಾರ ತೊಗೊಂಡಿದ್ದಾಳೆ ಅಂದರೆ ಇದರಲ್ಲಿ ಏನೋ ಇದೆ ಅನ್ನಿಸ್ತಾ ಇದೆ. ಅಭಿ, ಲೀಲಾ ಮೇಲೆ ನಿನಗಿರೋ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ, ನೀನೇನು ಯೋಚನೆ ಮಾಡಬೇಡ. ಅದರಲ್ಲೂ ನಿದ್ದೆಗೆಟ್ಟು ಯೋಚನೆ ಮಾಡಬೇಡ. ನಿನ್ನ ಬಗ್ಗೆ ಕನ್ಸರ್ನ್ ಇರೋ ನನಗೆ ಹರ್ಟ್ ಆಗಲ್ವಾ? ಓಕೆ, ನಾನು ಮಲಗ್ತೀನಿ, ಹೋಗಿ ಮಲ್ಕೋ. ಇಲ್ಲ, ನೀನು ಹೋಗಿ ಮಲ್ಕೊಳ್ಳೋವರೆಗೂ ನಾನು ಮಲ್ಕೊಳ್ಳಲ್ಲ. ಪ್ಲೀಸ್ ಅಂದ್ರ, ಸ್ವಲ್ಪ ಹೊತ್ತು, ಆಮೇಲೆ ನಾನು ಸರಿ ಹೋಗ್ತೀನಿ. ಆಲ್ ಐ ನೀಡ್ ಇಸ್ ಅ ಕನ್ಫರ್ಮೇಷನ್. ಲೀಲಾ ಚೆನ್ನಾಗಿದ್ದಾಳೆ, ಹುಷಾರಾಗಿದ್ದಾಳೆ ಅಂತ ಅಷ್ಟೇ. ಆಮೇಲೆ ಸರಿ ಹೋಗ್ತೀನಿ ನಾನು. ಯಾವಾಗ ನೋಡಿದ್ರು ನಮ್ಮಿಬ್ರು ಮಧ್ಯೆ ಲೀಲಾ ಅಂತ ಅರ್ತಿಯಲ್ಲ ಅಭಿ. ನೀನು ಮುಂದೆ ನಿಂತಿರೋದು ನಿನ್ನ ಹೆಂಡತಿ, ಅಗ್ನಿ ಸಾಕ್ಷಿಯಾಗಿ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ. ನನ್ನ ಮುಂದೆನೆ ಇನ್ನೊಬ್ಳ ಬಗ್ಗೆ ಮಾತಾಡ್ತೀಯಲ್ಲ, ನಿನ್ನ ಹೆಂಡತಿಗೆ ಹರ್ಟ್ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ನಿಂಗೆ ಅನ್ಸೋದೇ ಇಲ್ವಾ? ಅಂತರ ನಿನಗೆ ಹರ್ಟ್ ಆಗಂತದ್ದು ನಾನೇನು ಹೇಳಿಲ್ಲ. ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಹೆಂಡತಿ ಮುಂದೆ ಇನ್ಯಾವುದೋ ಹೆಣ್ಣಿನ ಬಗ್ಗೆ ಯೋಚನೆ ಮಾಡೋ ಗಂಡನ್ಗೆ ಓವರ್ ಆಗಿ ರಿಯಾಕ್ಟ್ ಮಾಡಬೇಕು ಅಭಿ. ಅವಳು ಇಲ್ಲಿರೋವರೆಗೂ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಓಕೆ. ಅವಳು ಈಗ ಈ ಮನೇಲಿಲ್ಲ, ಅವಳ ಆಬ್ಸೆನ್ಸ್ ಅಲ್ಲೂ ಕೂಡ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಏನ್ ಅರ್ಥ ಅಭಿ? ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಂತರ ಮಾತಿಗೂ ಲೀಲಾ ನನ್ನ ಫ್ರೆಂಡ್ ಇದ್ದಾಗೆ, ನನ್ನ ತಂಗಿ ಇದ್ದಾಗೆ ಅಂತ ಹೇಳ್ತಿದ್ದೆ. ಇಷ್ಟೇ ಮರ್ಯಾದೆ ನಾ ರಿಲೇಶನ್ಶಿಪ್ಗೆ? ನನ್ನ ಗಂಡನ ವಿಷಯ ಅಂತ ಬಂದಾಗ ನಾನು ಹೀಗೆ ರಿಯಾಕ್ಟ್ ಆಗೋದು. ನನಗೆ ನನ್ನ ಜಗತ್ತಲ್ಲಿ ನೀನೊಬ್ಬನೇ ಅಭಿ. ನನಗೆ ಬೇರೆ ಯಾರಿಂದನೂ ಏನೂ ಆಗಬೇಕಾಗಿಲ್ಲ. ನೋಡು, ನಾನು ನೀನು ಇರಬೇಕಾದ್ರೆ ನೀನು ಬೇರೆ ಇನ್ಯಾರ ಬಗ್ಗೆನೂ ಯೋಚನೆ ಮಾಡಬೇಡ. ಅದು ನನಗಿಷ್ಟ ಆಗಲ್ಲ. ನನ್ನ ಮಾತು ನಿನ್ಗೆ ಹಾಶ್ ಅನಿಸ್ಬೋದು, ಆದರೆ ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ಆಗ ನಿನಗೆ ಅರ್ಥ ಆಗುತ್ತೆ. ಗುಡ್ ನೈಟ್.
ವಿಷಯ ಅಮ್ಮ ಏನಮ್ಮ? ಚುಕ್ಕಿ ಬನ್ನಿ. ಒಂದ್ ನಿಮಿಷ ಅಕ್ಕ, ಬಂದೆ. ಬೇಗ ಬನ್ನಿ. ಚುಕ್ಕಿ ಒಂದ್ ಲೋಟ ಕಾಫಿ ಮಾಡ್ಕೊಂಬ. ಸರಿ ಅಕ್ಕ. ಲೀಲಾ, ನಿನ್ನ ಅಮ್ಮ ಡಬ್ದಲ್ಲಿ ಮಾತ್ರೆ ಇದೆಯಲ್ಲ ತಗೊಂಡ್ ಬರ್ತೀಯಾ? ಲೀಲಾ, ಒಂದು ನಿಮಿಷ ನನಗೆ ಟೈಮ್ ಕೊಡು. ನನಗೆ ಕಾಫಿ ಮಾತ್ರ ಎಲ್ಲ ಏನು ಬೇಡ. ನನಗೆ ಬೇಕಾಗಿರೋದೇ ಬೇರೆ. ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಆಗ್ಲಿಂದ. ಅಮ್ಮ ಎಲ್ಲಿದ್ಯಾ? ಲೀಲಾ, ನನ್ನ ಚುಕ್ಕಿ ಎಷ್ಟೊತ್ತು? ಲೀಲಾ, ಅಮ್ಮ ಲೀಲಾ, ತುಂಬ ಹೊತ್ತು ಚಳಿಲಿ ನಿಂತಿರೋದ್ರಿಂದ ಶೀತ ಆಗ್ಬೋದು. ಹತ್ತಿ ಇಟ್ಟರೆ ಸರಿ ಹೋಗುತ್ತೆ. ಹ್ಞೂಮ್ಮ ತಗೊಂಬನ್ನಿ. ಲೀಲಾ, ಚುಕ್ಕಿ ಕಾಫಿ ರೆಡಿ ಆಯ್ತಾ? ಬರ್ತಾ ಇದ್ದೀನಿ. ತಗೋ. ನಾವೇನ್ ವಿಷ ಹಾಕಿಲ್ಲ. ಇದಂತ ಮನೆನೂ ಅಲ್ಲ, ನಿನ್ಗೋಸ್ಕರನೇ ಮಾಡಿರೋದು. ಇದು ಶ್ರೀಮಂತರ ಮನೆ ಅಲ್ಲ, ಮಾಡಿ ಮಾಡಿ ಬಿಸಾಕೋಕೆ. ಬಡೂರ್ ಮನೆ. ಇಲ್ಲಿ ಒಂದೊಂದು ಅಗಳಿಗೂ ಬೆಲೆ ಇದೆ. ಏನಾಯ್ತು? ಮನೆ ಒಳಗೆ ಬರಬೇಕು ಅಂತ ಆಚೆನೆ ನಿಂತಿದ್ರು. ಅದಕ್ಕೆ ಒಳಗೆ ಕರ್ಕೊಂಡ್ಬಂದು ಕಾಫಿ ಕೊಟ್ಟು ಮಾತ್ರೆ ಕೊಟ್ಟು ರಗ್ ಹೊತ್ಸಿದ್ದೀನಿ. ಹಾ, ಒಳ್ಳೆ ಕೆಲಸ. ಊಟ ಏನಾದರೂ ಮಾಡ್ತೀರೇನಮ್ಮ? ರಾತ್ರಿ ಲೇಟ್ ಆಗಿದೆ, ಸೇರದೆ ಇರ್ಬೋದು. ಆದರೂ ಹಸುವಾಗಿರುತ್ತೆ ಅಂತ ಕೇಳಿದೆ. ನೀವಾಗ್ಲಿ ನಿಮ್ ಮಗಳಾಗ್ಲಿ ಈ ಮನೆಗೆ ಬರ್ಕೂಡ್ದು. ಹರಿದೋಗಿರೋ ಬಟ್ಟೆನ ಮತ್ತೆ ಜೋಡಿಸಿದ್ರೆ ಅದಕ್ಕೆ ತೇಪೆ ಹಾಕೋದು ಅಂತಾರೆ. ಈ ಮನೆ ಘನತೆಗೆ ತೇಪೆ ಹಾಕೋ ಕೆಲಸದ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ಈ ಕಡೆ ಬರ್ಬೇಡಿ. ಸರ್, ನೀವಾದ್ರೂ ಹೇಳಿ. ನಾನೇನೋ ಹೇಳಕ್ ಬಂದಿದ್ದೀನಿ, ಆದ್ರೆ ಲೀಲಾ ನನ್ನ ಮಾತೆ ಕೇಳ್ತಾ ಇಲ್ಲ. ನನಗೆ ಒಂದು ಅವಕಾಶ ಕೊಡಿ, ನಾನು ಈಗಲೇ ಹೇಳ್ತೀನಿ. ಪ್ಲೀಸ್ ದುರ್ಗಾ. ಮಾತಾಡ್ಬೇಡ, ಏನು ಮಾತಾಡ್ಬೇಡ. ನನಗೆ ನಿನ್ನ ಮಾತು ಕೇಳಕ್ ಇಷ್ಟ ಇಲ್ಲ. ಇಲ್ಲಿವರೆಗೂ ನಾನು ನಿನಗೆ ಮಾಡಿದ್ದು ಬರೀ ಸೇವೆ. ಇದು ಬಡವ್ರ ಮನೆ. ಇಲ್ಲಿ ಪ್ರೀತಿ ಸಿಗುತ್ತೆ. ಶತ್ರು ಬಂದ್ರು ಅವ್ರಿಗೆ ನಾವು ಶಾವಿಗೆ ಪಾಯಸ ಕೊಟ್ಟೆ ಕಳ್ಸೋದು. ಅದು ನಮ್ಮ ಸಂಪ್ರದಾಯ. ನಮ್ಗೆ ಹಣ ಬೇಕಿಲ್ಲ, ಆಸ್ತಿ ಬೇಕಿಲ್ಲ, ಅಂತಸ್ತು ಬೇಕಿಲ್ಲ. ಪ್ರೀತಿ ಕೊಟ್ರೆ ಪ್ರೀತಿ ತಗೋತೀವಿ. ಜೀವನ ನಡ್ಸಕ್ಕೆ ಅಷ್ಟು ಸಾಕು. ನೀವ್ ನಮ್ಮನೆಗೆ ಬಂದಿದ್ದು ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗಿದೆ. ಧನ್ಯವಾದಗಳು. ಪುನಃ ಬನ್ನಿ. ಲೀಲಾ, 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 ಪ್ಲೀಸ್. ಏನು ಹೇಳ್ಬಿಡ ದುರ್ಗಾ, ಪ್ಲೀಸ್. ಹೊರಗಡೆ ನಿಂತಿದ್ದೆ ಅಂತ ಒಳಗ್ ಕರೆದು ನಾನು ನಿನ್ಗೆ ಕೇರ್ ಮಾಡಿದೆ ಅಷ್ಟೇ. ಅದು ಇಲ್ಲಿಗೆ ಮುಗೀತು. ನಾವು ಮಲ್ಕೋಬೇಕು. ಪ್ಲೀಸ್ ನಿಮ್ಮ ಮನೆಗೆ ಹೋಗು. ಏನಮ್ಮ ಹೀಗೆ ಹೇಳ್ತಾ ಇದ್ಯಾ? ಇಷ್ಟೊತ್ತಲ್ಲಿ ಅವ್ರು ಹೇಗೆ ಹೋಗ್ತಾರೆ? ಆಯ್ತು ಅಪ್ಪ, ಬಿಟ್ಬಾ. ಆ ಮನೆ ಒಳಗೆ ಹೋಗೋ ಅವಶ್ಯಕತೆ ಇಲ್ಲ. ಗೇಟ್ ಹತ್ರನೇ ಬಿಟ್ಬಾ ಸಾಕು. ಸರಿಮ್ಮ. ಇಲ್ಲ ಇಲ್ಲ, ನಾನು ಆಗ್ಲಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ನೀನ್ ನನಗೆ ಒಂದು ಮಾತು ಹೇಳಕ್ಕೂ ಬಿಡ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ನಿನ್ಗೆ? ಬಿಡ್ಸ್ ಹೇಳಿದ್ರು ನಿಂಗೆ ಬೋರ್ ಆಗಲ್ವಾ? ನಾನು ಇದೇ ಪ್ರಶ್ನೆನ ನಿಂಗೆ ಎಷ್ಟು ಸತಿ ಕೇಳಿದ್ದೀನಿ. ನೀನು ಉತ್ತರ ಕೊಟ್ಟಿದ್ಯಾ, ಆದ್ರೆ ತಪ್ಪು ಉತ್ತರ ಕೊಟ್ಟಿದ್ಯಾ. ನೀನ್ ಏನ್ ಹೇಳಕ್ ಬಂದ್ರು ನನಗೆ ಕೇಳಕ್ ಇಷ್ಟ ಇಲ್ಲ. ನಾನು ಕೇಳೋದು ಇಲ್ಲ. ಹೇಳ್ದೆ ಹೋಗಕ್ ನನಗೂ ಇಷ್ಟ ಇಲ್ಲ. ಸರಿ ಆಯ್ತು, ಇಲ್ಲೇ ಇರಿ. ಆದ್ರೆ ಆ ಮನೆ ಸುದ್ದಿ ಮಾತ್ರ ನನಗ್ ಬೇಡ. ನಮ್ ಜೀವನ ಬದಲಾಗ್ತಿದೆ. ನಾನು, ಅಪ್ಪ, ಅಮ್ಮ, ಚುಕ್ಕಿ ಎಲ್ಲರೂ ನೆಮ್ಮದಿಯಾಗಿ ಬದುಕ್ತೀವಿ. ಪ್ಲೀಸ್ ನಮ್ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡು. ಅಯ್ಯೋ ಲೀಲಾ, ಅಲ್ಲಿ ಮನೆ ಹತ್ತಿ ಉರಿತಾ ಇದೆ. ಎಷ್ಟೋ ಸಲ ಉರ್ದಿದೆ ಬಿಡು, ಇದೇನು ಹೊಸ್ತಲ್ಲ. ಆ
ಆಗೆಲ್ಲ ನೀನು ಉರಿಸ್ತಾ ಇದ್ದೆ. ಈಗ ಹೊಸ ಪ್ಲಾನ್ ಮಾಡ್ಕೊಂಡು ಹೊಸ ಬೆಂಕಿ ಜೊತೆ ಬಂದಿದ್ಯಾ? ಆ ಬೆಂಕಿಗೆ ತಲೆ ಕೊಡೋಕ್ಕೆ ನನ್ಗಿಷ್ಟ ಇಲ್ಲ. ನೋಡು ದುರ್ಗಾ, ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಸೋತಿದ್ದೀನಿ. ನನ್ಗೆ ಯಾವ ಗೆಲುವು ಬೇಕಿಲ್ಲ. ನೀವೆಲ್ಲರೂ ಚೆನ್ನಾಗಿರ್ಬೇಕು, ಅಷ್ಟೇ ಸಾಕು. ನಾನು ಇಲ್ಲಿವರೆಗೂ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿದ್ದೀನಿ. ನಿನಗೆ ಹೆಜ್ಜೆ ಹೆಜ್ಜೆಗೂ ನರಕ ತೋರಿಸಿದ್ದೀನಿ. ಶ್ರೀಮಂತಿಗೆ ತಾಂಡವ ಆಡೋ ಮನೇಲಿದ್ರು ನಿನಗೆ ಕ್ಷಣ ಕ್ಷಣಕ್ಕೂ ಕಷ್ಟ ಕೊಟ್ಟಿದ್ದೀನಿ. ನಾನ್ ಪಾಪಿ, ನಾನ್ ರಾಕ್ಷಸಿ, ನಾನ್ ಕೆಟ್ಟವಳು. ನಾನಿಷ್ಟು ದಿನ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಇವತ್ತು ನಿಮ್ಮೆಲ್ಲರ ಮುಂದೆ ಮಂಡಿ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ನೋಡಿ, ಆ ಮನೆ ಕಷ್ಟದಲ್ಲಿದೆ, ಸಮಸ್ಯೆಯಲ್ಲಿದೆ. ಲೀಲಾ, ನೀನ್ ಬಂದ್ರೆ ಮಾತ್ರ ಆ ಮನೆ ಒಂದಾಗಿ ಉಳ್ಕೊಳಕ್ ಸಾಧ್ಯ. ಪ್ಲೀಸ್. ಅಬ್ಬಬ್ಬಬ್ಬಬ್ಬ, ದುರ್ಗಾ ಇರೋ ಜಾಗದಲ್ಲಿ ಮನೆ ಸಮಸ್ಯೆನಾ? ಇಲ್ಲ ಇಲ್ಲ ಇಲ್ಲ, ಆ ಸಮಸ್ಯೆನ ನೀನೇ ಸಾಲ್ವ್ ಮಾಡು ದುರ್ಗಾ. ಇಲ್ಲ ಲೀಲಾ, ನಿನ್ನಿಂದ ಮಾತ್ರ ಆ ಮನೆ ಒಂದಾಗಿ ಉಳಿಯಕ್ ಸಾಧ್ಯ. ಆ ಮನೆಗೆ ನೀನೇ ಬೇಕು. ನೀನಿಲ್ದೆ ಆ ಮನೇಲಿ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ. ಪ್ಲೀಸ್ ಲೀಲಾ. ಸರ್ ಸರ್, ಪ್ಲೀಸ್ ನೀವಾದ್ರೂ ಹೇಳಿ. ಕೌಸಲ್ಯ ಅವರೇ, ಪ್ಲೀಸ್. ನೋಡಿಮ್ಮ, ನಾವು ನಮ್ಮ ಮಗಳು ಏನು ಹೇಳ್ತಾಳೋ ಅದನ್ನೇ ಮಾಡೋಣ. ಕೌಸಲ್ಯ, ನಡಿ. ಇಲ್ಲಿ ನೋಡಿ, ಲೀಲಾ, ಕೊನೆದಾಗ ಹೇಳ್ತಾ ಇದ್ದೀನಿ, ಎಲ್ರು ಅನ್ಕೊಂಡಿರೋ ಹಾಗೆ ಆ ಮನೇಲಿರೋದು ಅಂತರಾತ್ರೆ ಅಲ್ಲ, ಅವಳು ಪ್ರಾರ್ಥನಾ. ಏಜೆನ ನಂಬ್ಸಕ್ಕೆ, ನಿನ್ನ ಆ ಮನೆಯಿಂದ ಹೊರಗೆ ಹಾಕಕ್ಕೆ ಇದೇ ಅನಿಷ್ಟ ಕೈಗಳಿಂದ ಅವಳನ್ನ ಹುಡುಕ್ದೆ. ಇದೇ ಪಾಪಿ ಕೈಗಳಿಂದ ಅವಳನ್ನ ಮನೆಗೆ ಕರ್ಕೊಂಡ್ಬಂದೆ. ಆದ್ರೆ ಈಗ ಅವಳು ನನ್ನನ್ನೇ ಮೀರಿ ಅಂತರಾತ್ರೆ ಅಂತ ಇಡೀ ಮನೇಲಿ ಮೆರಿತಾ ಇದ್ದಾಳೆ. ಇಡೀ ಮನೆನ ನುಂಗ್ ಹಾಕೋ ಜ್ವಾಲಾಮುಖಿ ಆಗ್ಬಿಟ್ಟಿದ್ದಾಳೆ.
ನಾವೀಗ ಏನು ಮಾಡದೆ ಹೋದ್ರೆ ಆ ಮನೆ 2 ಭಾಗ ಆಗೋಗುತ್ತೆ. ಅವಳಿಗೆ ಬೇಕಾಗಿರೋದು ಏಜೆ. ಮತ್ತವ್ರ ಆಸ್ತಿ. ಇಲ್ಲ, ನಾನ್ ನಂಬೋ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವಳ ಅಂತರಾತ್ತೆ ಅಲ್ಲ, ನಾನು ಕರ್ಕೊಂಡ್ ಬಂದಿರೋ ಪ್ರಾರ್ಥನಾ. ನೋಡಕ್ ಮಾತ್ರ ಅಂತರಾತ್ತೆ ತರ ಇದ್ದಾಳೆ, ಆದ್ರೆ ಬುದ್ಧಿ ಇಡೀ ಮನೆನ ಸುಟ್ಟು ಹಾಕೋಷ್ಟು ಕೆಟ್ಟದಾಗಿದೆ. ಲೀಲಾ, ನೀನ್ ಬರ್ತೆ ಹೋದ್ರೆ ಆ ಮನೆ 2 ಆಗೋಗುತ್ತೆ. ನಿನ್ನಿಂದ ಅಲ್ದೆ ಬೇರೆ ಯಾರಿಂದನೂ ಆ ಮನೆನ ಬಚಾವ್ ಮಾಡಕ್ ಸಾಧ್ಯ ಇಲ್ಲ. ನನ್ನ ಮನೆನ ಅಲ್ಲ, ನಮ್ಮ ಮನೆನ ಉಳಿಸ್ಕೊಡು ಪ್ಲೀಸ್ ಲೀಲಾ, ಸೆರಗೊಡ್ಡಿ ಬೇಡ್ತಾ ಇದ್ದೀನಿ. ಅಬ್ಬಾ, ನಿನ್ ಡೈಲಾಗ್ ಕೇಳಿ ಎಮೋಷನಲ್ ಆಗ್ಬಿಟ್ಟೆ. ಆಯ್ತಾ, ಎಲ್ಲ ಮುಗೀತಾ? ನಿನ್ ನಾಟಕಕ್ಕೆ ದೇವ್ರಂತ ಅಂತರಾಕ್ಕನ ತರ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗ್ಬೇಕು. ನೋಡ್ ದುರ್ಗಾ, ರಗ್ ಕೊಟ್ಟಿದ್ದೀನಿ, ದಿಮ್ ತಂದ್ಕೊಡ್ತೀನಿ. ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ನಿಂಗೆ ಇವಾಗ್ಲೇ ಹೋಗ್ಬೇಕು ಅಂತ ಇಷ್ಟ ಇದ್ರೆ ಬಾಗ್ಲ ಕಡೆ ಇದೆ, ಪ್ಲೀಸ್ ಹೊಟ್ಟೋಗು. ನಂಗೆ ಆ ಮನೆ ವಿಷಯ ಮಾತಾಡಕ್ ಇಷ್ಟ ಇಲ್ಲ, ಆ ಮನೆಗೆ ಬರೋದು ಇಲ್ಲ. ಒಂದ್ ವೇಳೆ ಬರೋದೇ ಆಗಿದ್ರೆ ಹೇಗೆ, ಯಾಕೆ, ಯಾವಾಗ ಅಂತ ಆ ದೇವ್ರೇ ನಿರ್ಧಾರ ಮಾಡ್ತಾನೆ. ಆಯ್ತಾ? ಗುಡ್ ನೈಟ್. ದುರ್ಗಾ, ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಸೋತಿದ್ದೀನಿ. ನನ್ಗೆ ಯಾವ ಗೆಲುವು ಬೇಕಿಲ್ಲ, ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಸಾಕು. ನಿನ್ ನಾಟಕಕ್ಕೆ ದೇವ್ರಂತ ಅಂತರಾಕ್ಕನ ತರ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗ್ಬೇಕು. ಇದರಲ್ಲಿ ಲೀಲಾದ ಏನೂ ತಪ್ಪಿಲ್ಲ. ನಾನು ಅವಳಿಗೆ ಕೊಟ್ಟಿರೋ ಕಷ್ಟಕ್ಕೆ, ನಾನು ಅವಳಿಗೆ ಮಾಡಿರೋ ಅವಮಾನಕ್ಕೆ ಲೀಲಾ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ನನ್ನನ್ನ ಮನೆ ಹೊಸ್ಲು ತುಳಿಯಕ್ಕೂ ಬಿಡ್ತಾ ಇರ್ಲಿಲ್ಲ. ಆದ್ರೆ ಲೀಲಾ ಹಾಗೆ ಮಾಡ್ಲಿಲ್ಲ. ನಾನು ಅವಳು ಕೊಟ್ಟ ಚಿತ್ರಹಿಂಸೆನ ಮನ್ಸಲ್ಲಿಟ್ಕೊಳ್ದೆ ನನಗೆ ಕೇರ್ ಮಾಡಿದ್ಲು. ಸೇಡ್ ತೀರ್ಸ್ಕೊಳ್ಳೋ ಟೈಮ್ ಬಂದಾಗ ಅಹಂಕಾರ ತೋರಿಸ್ದೆ ಕ್ಷಮಿಸೋದೆ ಅಲ್ವಾ
ಎಲ್ಲಕ್ಕಿಂತ ದೊಡ್ಡ ಗುಣ. ಅಂತೋಳ್ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ನಲ್ಲ. ಲೀಲಾ ಮನ್ಸ್ ಮಾಡಿದಿದ್ರೆ ನನ್ನನ್ನ ಬೀದಿಲ್ ನಿಲ್ಸಿ ಅವಮಾನ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ. ಅನ್ಯಾಯ ಮಾಡಿದ ತಾಯಿನೇ ಕ್ಷಮಿಸೋ ಅಂತ ದೊಡ್ಡ ಮನ್ಸಿರೋ ಲೀಲಾ ಇಷ್ಟು ದಿನ ಜೊತೆಗಿದ್ದು ಅವಳ ಮೇಲೆ ದ್ವೇಷ ಸಾಧಿಸದ್ನೇ ಹೊರತು ಅವಳ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ.